ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಕಮಲೇ ಕಮಲಾಕ್ಷವಲ್ಲಭೇ ತ್ವಂ ಕರುಣಾಪೂರತರಂಗಿತೈರಪಾಂಗೈಃ ಅವಲೋಕಯ ಮಾಮಕಿಂಚನಾನಾಂ ಪ್ರಥಮಂ ಪಾತ್ರಮಕೃತ್ರಿಮಂ ದಯಾಯಾಃ. ಹೇ ಕಮಲೆಯೇ, ಶ್ರೀಹರಿಯ ವಲ್ಲಭೆಯೇ, ದರಿದ್ರರಲ್ಲಿ ಪ್ರಥಮ ಪಾತ್ರನಾಗಿರುವ ಹಾಗೂ ಯಾವುದೇ ಕಪಟವಿಲ್ಲದೆ ಶುದ್ಧವಾಗಿ ಪ್ರಾರ್ಥಿಸುತ್ತಿರುವ ನಿನ್ನ ದಯೆಗೆ ಯೋಗ್ಯ ಪಾತ್ರನಾದ ನನ್ನನ್ನು ನೀನು ಕರುಣೆ ಎಂಬ ಅಲೆಗಳಿಂದ ಕೂಡಿರಬಹುದಾದ ಪ್ರವಾಹದಂತಿರುವ ಕಡೆಗಣ್ಣಿನ ನೋಟದಿಂದ ಒಮ್ಮೆ ವೀಕ್ಷಣೆ ಮಾಡಮ್ಮ. ನಿನ್ನ ಹೊರತು ನನಗೆ ಅನ್ಯ ಗತಿಯಿಲ್ಲ ತಾಯಿ ಅಂತ ಈ ಸ್ತೋತ್ರದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜಗದಂಬೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆತ್ಮೀಯರೇ, ಪದ್ಮಸಂಹಿತೆ ಅನ್ನುವಂಥ ಗ್ರಂಥದಲ್ಲಿ ಆ ಮಹಾಲಕ್ಷ್ಮಿಯನ್ನು ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಪ್ರಸೀದ ದೇವಿ ಪದ್ಮೇ ತ್ವಂ ಪದ್ಮಹಸ್ತೆ ಶುಚಿಸ್ಮಿತೆ ಪದ್ಮಾಸನೆ ಪದ್ಮಯೋನಿರ್ಜನಯತ್ರೀ ಹರಿಪ್ರಿಯೇ ಅನ್ನುವಂಥ ಈ ಮಂತ್ರಶಾಸ್ತ್ರದಲ್ಲಿ ಯಾವ ವಾಕ್ಯವನ್ನು ಹೇಳಿದ್ದಾರೋ ಅದರ ಸಾರವನ್ನು, ಆ ಮಂತ್ರಸಾರವನ್ನು ಕಮಲೇ ಕಮಲಾಕ್ಷವಲ್ಲಭೇ ಅಂತ ಹೇಳಿ ಈ ಸ್ತೋತ್ರದಲ್ಲಿ ಗುರುಗಳು ಆರಂಭ ಮಾಡಿದ್ದಾರೆ. ಆ ಮಹಾಲಕ್ಷ್ಮಿ ಕಮಲವದನೆಯಾಗಿದ್ದಾಳೆ, ಕಮಲದಲ್ಲಿ ವಾಸ ಮಾಡಿಕೊಂಡಿದ್ದಾಳೆ. ಅಂತಹ ಕಮಲೆಯ ಯಜಮಾನ ಯಾರು? ಕಮಲದಂತಹ ಕಣ್ಣುಗಳನ್ನೊಳಗೊಂಡಂತಹ ಮಹಾವಿಷ್ಣು. ಅವನ ಪ್ರಿಯ ಪತ್ನಿಯಾದ ನೀನು ಕರುಣಾಪೂರ ತರಂಗಿತೈರಪಾಂಗೈಃ, ಅತ್ಯಂತ ಕರುಣಾಪೂರ್ಣವಾದ ಆ ಕಮಲೆಯ ಕಣ್ಣುಗಳಿಂದ ದಯೆ ಅನ್ನುವಂಥದ್ದು ಹೇಗೆ ಹರಿದು ಬರ್ತಾ ಇದೆ ಅಂತಂದರೆ, ಸಮುದ್ರದ ಅಲೆಗಳನ್ನು ನಾವು ನೋಡಿದ್ದೇವೆ. ಅದು ನಿರಂತರವಾಗಿ ಹಗಲು ಇರುಳು ಬರ್ತಲೇ ಇರುತ್ತೆ, ಒಂದರ ಮೇಲೊಂದು ಬರ್ತಾ ಇರುತ್ತೆ. ಹಾಗೆಯೇ ಅಂತಹ ದಯೆಯ ತರಂಗಗಳು ನಿರಂತರವಾಗಿ ಜಗನ್ಮಾತೆಯ ದೃಷ್ಟಿಯಿಂದ ಹರಿದು ಬರಲಿ. ಅವಲೋಕಯ ಮಾಂ, ಅಂತಹ ದಯಾದೃಷ್ಟಿಯನ್ನು, ಅಂತಹ ನಿರಂತರವಾದ ತರಂಗಗಳನ್ನು ಒಳಗೊಂಡಂತಹ ದಯಾದೃಷ್ಟಿಯಿಂದ ಹೇ ಜಗನ್ಮಾತೆ, ಒಮ್ಮೆ ನನ್ನನ್ನು ನೋಡಮ್ಮ. ಯಾಕೆ ನನ್ನನ್ನು ನೀನು ನೋಡಬೇಕು ಅಂತಂದರೆ, ಏನೂ ಇಲ್ಲದವರಲ್ಲಿ ಮೊಟ್ಟ ಮೊದಲನೆಯವನು ನಾನಮ್ಮ ಅಂತ. ಮತ್ತು ನಾನು ನಿನ್ನನ್ನು ಹೀಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಾರಣವೇನು ಅಂತಂದರೆ, ಅಕಿಂಚನಾನಾಂ, ನಾನು ನಿನಗೆ ಶರಣಾಗತನಾಗಿದ್ದೇನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿ ಪ್ರಾರ್ಥನೆ ಮಾಡಿದಂತೆ, ಅಮ್ಮ ನೀನೊಬ್ಬಳೇ ನನಗೆ ರಕ್ಷಕಳಾಗಿದ್ದೀಯಾದ್ದರಿಂದ ನಿನ್ನ ಹೊರತು ಅನ್ಯರು ನನ್ನನ್ನು ಕಾಯುವರಿಲ್ಲ ಅನ್ನುವ ಕಾರಣದಿಂದಾಗಿ ನಾನು ನಿನಗೆ ಶರಣಾಗತನಾಗಿದ್ದೇನೆ. ಮತ್ತು ಅಕೃತ್ರಿಮಂ, ನನ್ನಲ್ಲಿ ಕಪಟ ಅನ್ನುವಂಥದ್ದು ಇಲ್ಲ. ನಾನು ನಿನ್ನಲ್ಲಿ ತೋರ್ಪಡಿಕೆಯ ಭಕ್ತಿ ಮಾಡುತ್ತಿಲ್ಲ. ಅಹಂಕಾರ ಮಮಕಾರಗಳಿಂದ ಕೂಡಿದ ಭಕ್ತಿ ನನ್ನದಲ್ಲ. ರಾಗದ್ವೇಷಗಳಿಂದ ಕೂಡಿದ ಭಕ್ತಿ ನನ್ನದಲ್ಲ. ನಾನು ಶುದ್ಧವಾದ ಅಂತಃಕರಣದಿಂದ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತ್ರಿಕರಣ ಶುದ್ಧನಾಗಿ ನಿನ್ನನ್ನು ಬೇಡುತ್ತಿದ್ದೇನೆ. ಹಾಗಾಗಿ ಕಪಟವಿಲ್ಲದೆ ನಿನಗೆ ಸಂಪೂರ್ಣವಾಗಿ ಶರಣಾಗತನಾಗಿ ನಿನ್ನನ್ನು ಪ್ರಾರ್ಥನೆ ಮಾಡುತ್ತಿರುವರೆಯಾದ ಕಾರಣ ನೀನು ಅನುಗ್ರಹಿಸಲು ಯೋಗ್ಯನಾದ ನನ್ನ ಮೇಲೆ ದಯಾದೃಷ್ಟಿಯ ಪ್ರವಾಹವನ್ನು ಹರಿಸಮ್ಮ ಅಂತ ಹೇಳಿ ಗುರುಗಳು ಈ ಸ್ತೋತ್ರದಲ್ಲಿ ಜಗದಂಬೆಯನ್ನು ಬೇಡಿದ್ದಾರೆ. ಆದ್ದರಿಂದ ಆತ್ಮೀಯರೇ, ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಜಗನ್ಮಾತೆಯನ್ನು ಹೊಂದಬೇಕಾದರೆ ನಮ್ಮ ಸಾಧನೆಯ ಕ್ರಮಗಳು ಹೇಗಿರಬೇಕು ಅನ್ನುವುದನ್ನು ಹೇಳಿದ್ದಾರೆ. ಮತ್ತೆ ಹೊಂದಬೇಕಾದ ಸಿದ್ಧಿಯನ್ನೂ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಮುಂದಿನ ಶ್ಲೋಕದಲ್ಲಿ ಗುರುಗಳು ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಸ್ತುವಂತಿಯೇ ಸ್ತುತಿಭಿರಮೇಭಿರಲ್ವಹಂ ತ್ರಯೇಮಯೀಂ ತ್ರಿಭುವನ ಮಾತರಂ ರಮಾಂ ಗುಣಾಧಿಕಾ ಗುರುತರ ಭಾಗ್ಯಭಾಜಿನೋ
ಭವಂತಿ ತೇ ಭುವಿ ಬುಧ ಭಾವಿತಾಶಯಾಃ ಭವಂತಿ ತೇ ಭುವಿ ಬುಧ ಭಾವಿತಾಶಯಾಃ ಯಾರು ಈ ಸ್ತೋತ್ರವನ್ನು ಹಗಲಿರುಳು ತ್ರಯೀ ವಿದ್ಯಾ ಸ್ವರೂಪಳಾದ ತ್ರಿಭುವನ ಜನನಿಯಾದ ಮಹಾಲಕ್ಷ್ಮಿಯನ್ನ ಸ್ತೋತ್ರ ಮಾಡುತ್ತಾರೋ ಅಂತಹವರು ಅತ್ಯಂತ ಗುಣಶಾಲಿಗಳಾಗ್ತಾರೆ, ಭಾಗ್ಯಶಾಲಿಗಳಾಗ್ತಾರೆ ಮತ್ತು ಅವರು ಜ್ಞಾನಿಗಳ ಧ್ಯಾನಕ್ಕೆ ಆಶ್ರಯರಾಗುತ್ತಾರೆ ಅಂತ ಫಲಶ್ರುತಿಯಲ್ಲಿ ಹೇಳಿದ್ದಾರೆ. ಯಾವಾತನು ಪ್ರತಿನಿತ್ಯ ಹಗಲು ಇರುಳು ಅನ್ನದೆ ನಿರಂತರವಾಗಿ ನಿನ್ನನ್ನು ಧ್ಯಾನ ಮಾಡುತ್ತಾನೋ, ಎಂಥವಳನ್ನು ಧ್ಯಾನ ಮಾಡಬೇಕು ಅಂದರೆ ಅವಳು ತ್ರಯೀಮಯೀಂ ಅನ್ನುವ ವಿಶೇಷ ಗುಣಲಕ್ಷಣವನ್ನು ಹೇಳಿದ್ದಾರೆ. ಅಂದರೆ ಆ ಮಹಾಲಕ್ಷ್ಮಿ ತ್ರಯೀಮಯೀ ಅಂದರೆ ವೇದ ಪ್ರತಿಪಾದ್ಯಳಾದ ದೇವತೆಯಾಗಿರಬೇಕು ಅಂತ. ಅದನ್ನು ಬಿಟ್ಟು ಯಾವುದೋ ಹೊಸ ಹೊಸ ದೇವರನ್ನು ಪೂಜೆ ಮಾಡೋದು, ವೇದ ಬಾಹಿರವಾದಂಥ ದೈವ ಸಂಪ್ರದಾಯವನ್ನು ಹುಟ್ಟಿ ಹಾಕುವಂಥದ್ದು, ಸಂಪ್ರದಾಯವಿಲ್ಲದ ಗುರುವನ್ನು ಪೂಜೆ ಮಾಡುವಂಥದ್ದೆಲ್ಲ ವೇದ ವಿರೋಧವಾದ ಕಾರ್ಯವಾಗುತ್ತೆ. ಹಾಗಾಗಿ ಮಹಾಲಕ್ಷ್ಮಿ ಸಾಕ್ಷಾತ್ ವೇದ ಸ್ವರೂಪಿಣಿಯಾಗಿದ್ದಾಳೆ. ಆದ್ದರಿಂದ ಆಕೆಯನ್ನು ತ್ರಯೀಮಯೀಂ ಅಂತ ಕರೆದಿದ್ದಾರೆ. ಮೂಕಶಂಕರರು ತಮ್ಮ ಮೂಕ ಪಂಚಶತಿಯ ಸ್ತೋತ್ರವನ್ನು ಮಾಡುವಾಗ ವೇದಮಯೀಂ ನಾದಮಯೀಂ ಬಿಂದುಮಯೀಂ ಪರಪದೋದ್ಯ ಬಿಂದುಮಯೀಂ ಮಂತ್ರಮಯೀಂ ತಂತ್ರಮಯೀಂ ಪ್ರಕೃತಿಮಯೀಂ ನೌಮಿ ವಿಶ್ವ ವಿಕೃತಿಮಯೀಂ ಅಂತ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಹೀಗಾಗಿ ಆ ಜಗನ್ಮಾತೆ ವೇದಮಯೀ. ಅಷ್ಟು ಮಾತ್ರವಲ್ಲ, ಅವಳು ತ್ರಿಭುವನ ಮಾತರಂ ರಮಾ, ಮೂರೂ ಲೋಕಗಳಿಗೂ ಜನನಿಯಾಗಿದ್ದಾಳೆ, ಅಮ್ಮ ಅಂತನಿಸಿಕೊಂಡಿದ್ದಾಳೆ. ಅವಳನ್ನೇ ರಮಾ ಅಂತ ಹೇಳಿ ಇಲ್ಲಿ ಕರೀತಾ ಇದ್ದಾರೆ. ಅಂತಹ ರಮಾ ಅನಿಸಿದಂಥ ಆ ಕಮಲೆಯು, ಆ ಮಹಾಲಕ್ಷ್ಮಿಯು ನಾರಾಯಣನ ಪ್ರಿಯವಲ್ಲಭೆಯನ್ನ ಯಾರು ಈ ಸ್ತೋತ್ರಗಳ ಮೂಲಕ ಪ್ರಾರ್ಥನೆಯನ್ನು ಮಾಡುತ್ತಾರೋ ಅವರಿಗೆ ಗುರುತರ ಭಾಗ್ಯಭಾಜಿನೋ, ಅತ್ಯಂತ ಅಧಿಕವಾದ ನಮ್ಮ ಊಹೆಗೂ ನಿಲುಕದಂತಹ ಸೌಭಾಗ್ಯವನ್ನು ಅನುಗ್ರಹಿಸ್ತಾಳೆ. ಅಂತಹ ಭಾಗ್ಯವಂತರನ್ನು ಸಾಧಕರು, ಪಂಡಿತರು, ಮಹಾತ್ಮರು, ತಪಸ್ವಿಗಳು ಮಾತ್ರವಲ್ಲದೆ ದೇವತೆಗಳೂ ಸಹ ಆ ಭಕ್ತನ ವಿಷಯದಲ್ಲಿ ಪ್ರಸನ್ನರಾಗಿರ್ತಾರೆ ಅಂತ ಹೇಳಿ ಗುರುಗಳು ಈ ಸ್ತೋತ್ರವನ್ನು ಆ ಜಗದಂಬೆಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಇಂತಹ ಮಹಿಮಾನ್ವಿತವಾದಂಥ ಕನಕಧಾರಾ ಸ್ತೋತ್ರವು ಮಂತ್ರಮಯವಾಗಿದೆ. ವೇದ ಮಂತ್ರಗಳ ರಹಸ್ಯಾರ್ಥಗಳನ್ನು ತನ್ನ ಗರ್ಭದಲ್ಲಿ ಅಡಕ ಮಾಡಿಕೊಂಡಿದೆ. ಅಂತಹ ಮಂತ್ರಯುಕ್ತವಾದಂಥ ಸ್ತೋತ್ರವನ್ನು ಗುರುಗಳು ನಮಗೆ ಕೊಟ್ಟಿದ್ದಾರೆ. ಏಕೆಂದರೆ ಮಂತ್ರಗಳನ್ನು ಹೇಳಬೇಕಾದರೆ, ವೇದಗಳನ್ನು ಹೇಳಬೇಕಾದರೆ ಅದಕ್ಕೆ ಅಧಿಕಾರವಿರಬೇಕು, ಗುರುಗಳಿಂದಲೇ ಅದನ್ನು ದೀಕ್ಷೆ ಪಡೆದು ಹೇಳಬೇಕು. ಆದರೆ ಅದರ ರಹಸ್ಯಾರ್ಥಗಳನ್ನು ಅಲ್ಲಿ ಹೇಳಿರಬಹುದಾದಂಥ ಮಂತ್ರಯುಕ್ತವಾದ ಪದಗಳನ್ನೇ ಬಳಸಿ ರಹಸ್ಯವಾಗಿ ಸ್ತೋತ್ರದಲ್ಲಿ ಗುರುಗಳು ಸಾಮಾನ್ಯರೂ ಸಹ ಇದನ್ನು ಪಠಣೆ ಮಾಡಿ ಆ ಕನಕಧಾರಾ ಸ್ತೋತ್ರದ ಫಲವನ್ನು ಹೊಂದಲಿ ಅಂತ ಹೇಳಿ ನಮ್ಮಂಥ ಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಂಥ ಅದ್ಭುತವಾದ ಸ್ತೋತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಅಂತಹ ಗುರುಗಳಿಗೂ ಸಹ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಸುವರ್ಣಧಾರಾ ಸ್ತೋತ್ರಂ ಯಚ್ಛಂಕರಾಚಾರ್ಯ ನಿರ್ಮಿತಂ ತ್ರಿಸಂಧ್ಯಂ ಯಃ ಪಠೇನ್ನಿತ್ಯಂ ಸ ಕುಬೇರ ಸಮೋ ಭವೇತ್ ಇತಿ ಶ್ರೀಮಚ್ಛಂಕರಾಚಾರ್ಯ ಕೃತ ಶ್ರೀ ಕನಕಧಾರಾ ಸ್ತೋತ್ರಂ ಸಂಪೂರ್ಣಂ.